ಕರ್ನಾಟಕದಲ್ಲಿ ಅತಿ ಹೆಚ್ಚು ಸಾಲ ಮಾಡಿರುವ ಸಿಎಂಸ್ಗಳು ಯಾರು ಅಂತ ತಿಳ್ಕೊಳ್ಳೋಣ. ಅದು ನಮ್ಮ ಜನರೇಷನ್ ಅಲ್ಲಿ ಯಾರು ಸಿಎಂ ಆಗಿದ್ರು ಅವರ ಒಂದು ಪಟ್ಟಿನ ಟಾಪ್ 3 ನಲ್ಲಿ ಯಾರ್ಯಾರು ಬರ್ತಾರೆ ಅಂತ ತಿಳ್ಕೊಳ್ಳೋಣ. ಟಾಪ್ 3 ನಲ್ಲಿ ಬರ್ತಾರೆ ಎಚ್.ಡಿ. ಕುಮಾರಸ್ವಾಮಿ ಅವರು ಸಿಎಂ ಆಗಿದ್ದಾಗ 3545 ಕೋಟಿ ಸಾಲ ಮಾಡಿದ್ದಾರೆ. ಟಾಪ್ 2 ನಲ್ಲಿ ಬರ್ತಾರೆ ನಮ್ಮ ಬಿ.ಎಸ್. ಯಡಿಯೂರಪ್ಪನವರು. ಅವರು ಸಾಲ ಮಾಡಿರೋದು 25653 ಕೋಟಿ ಸಾಲ ಮಾಡಿದ್ದಾರೆ. ಟಾಪ್ 1 ನಲ್ಲಿ ಬರ್ತಾರೆ ಸಿದ್ದರಾಮಯ್ಯನವರು. ಇವಾಗ ಪ್ರೆಸೆಂಟ್ಲಿ ಇರೋರು 5 ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ ಅವರು, ಬಿ.ಎಸ್. ಯಡಿಯೂರಪ್ಪ ಅವರು ಸಾಲ ಮಾಡಿರೋದನ್ನ ಕೂಡಿಸಿದ್ರು ಕೂಡ ಇವ್ರನ್ನ ಬ್ರೇಕ್ ಮಾಡಕ್ಕಾಗಲ್ಲ. 3ರಲ್ಲಿ ಟಾಪ್ 3 ನಲ್ಲೇ ಬರೋದು ಕುಮಾರಸ್ವಾಮಿ. 3545 ಕೋಟಿ ಸಾಲ ಮಾಡಿದ್ದಾರೆ. ಇದು ನಮ್ಮ ಕರ್ನಾಟಕದಲ್ಲಿ ಸಿಎಂ ಆಗಿದ್ದಾಗ. ಅದಾದ್ಮೇಲೆ ನಮ್ಮ ಬಿ.ಎಸ್. ಯಡಿಯೂರಪ್ಪ ಅವರು ಬರ್ತಾರೆ. ಅವರು 25653 ಕೋಟಿ ಸಾಲ ಮಾಡ್ತಾರೆ. 25653 ಕೋಟಿ ಸಾಲ ಮಾಡಿ ಅವರು ಸೆಕೆಂಡ್ ಆಗ್ತಾರೆ. ಇನ್ನು ನಂಬರ್ 1 ಫಸ್ಟ್ ಸ್ಥಾನದಲ್ಲಿ ಯಾರಪ್ಪ ಇದ್ದಾರೆ ಏನಾದರೆ ನಮ್ಮ ಸಿದ್ದರಾಮಯ್ಯನವರು. ಈಗ ಫ್ರೀ ಗ್ಯಾರಂಟಿ ಕೊಡ್ಕೊಂಡು 5 ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ. ಎಷ್ಟು ಹೇಳಿ? 5 ಲಕ್ಷ ಕೋಟಿ. ಇದನ್ನ ಸುಮ್ಮನೆ ಹೇಳಲ್ಲ ನಾನು, ಯಾವುದೋ ಪಕ್ಷದ ಪರವಾಗಿ ಮಾತಾಡಲ್ಲ. 5 ಲಕ್ಷ ಕೋಟಿ ಸಾಲ ಅಂದ್ರೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ಅದನ್ನ ತೀರ್ಸೋಕೆ ಎಷ್ಟೊತ್ತಾಗ್ಬೋದು, ಅದರಿಂದ ಎಷ್ಟು ಡೆವಲಪ್ ಆಗ್ಬೋದಾಗಿತ್ತು ದೇಶ. ಇದೇ ತರ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗೋಸ್ಕರ ನೀವು ಇನ್ನೂ ಕೂಡ ನಮ್ಮ ಅಕೌಂಟ್ನ ಫಾಲೋ ಮಾಡ್ಕೊಂಡಿಲ್ಲ ಅಂದ್ರೆ ಫಾಲೋ ಮಾಡ್ಕೊಂಡು ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ.